ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ. ಈ ಸಿನಿಮಾ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವಾಗ ನಟಿ ರಮ್ಯಾ ಕೋರ್ಟ್ ಕಟಕಟಿಯನ್ನ ಏರಿದ್ದಾರೆ. ತಾವು ತಮ್ಮ ಅನುಮತಿಯನ್ನ ಪಡೆದೇ ಕೆಲವೊಂದಷ್ಟು ದೃಶ್ಯಗಳನ್ನ ಚಿತ್ರದಲ್ಲಿ ಬಳಸಿಕೊಂಡಿದ್ದಾರೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾಸ್ಟೆಲ್ ಹುಡುಗರು ಸಿನಿಮಾದ ನಿರ್ಮಾಪಕರ ವಿರುದ್ಧ ಕೇಸನ್ನ ದಾಖಲು ಮಾಡಿದ್ರು. ಚಿತ್ರದಲ್ಲಿ ಅನುಮತಿಯನ್ನ ಪಡೆಯದೆ ದೃಶ್ಯ ಬಳಕೆ ಆರೋಪ ಹಿನ್ನೆಲೆಯಲ್ಲಿ ಅವರು ಪರಿಹಾರವನ್ನ ಕೇಳಿದ್ರು. 2024 ಜುಲೈ 1ನೇ ತಾರೀಕು ಈ ಸಿನಿಮಾ ಬಿಡುಗಡೆ ಸಹ ಆಗಿತ್ತು. 1 ಕೋಟಿ ಪರಿಹಾರ ನೀಡುವಂತೆ ಕೇಸನ್ನ ರಮ್ಯಾ ಅವರು ದಾಖಲು ಮಾಡಿದ್ರು. ಇದೇ ವಿಷಯವಾಗಿ ಇವತ್ತು ಕೋರ್ಟ್ ಕಟಕಟಿ ಏರಿದ್ದಾರೆ. ಹಾಸ್ಟೆಲ್ ಹುಡುಗರು ಸಿನಿಮಾ ವಿಷಯವಾಗಿ ಹಿಂದೆ ಕೂಡ ಅವರು ಅಸಮಾಧಾನಗೊಂಡಿದ್ರು. ಅನುಮತಿಯನ್ನ ಪಡೆದು ದೃಶ್ಯಗಳನ್ನ ಅವರು ಬಳಸ್ಕೊಳ್ಬೇಕು, ಆದ್ರೆ ಅದು ಯಾವ ಅನುಮತಿಯನ್ನು ಪಡ್ಕೊಳ್ಳದೆ ಅವರು ದೃಶ್ಯಗಳನ್ನ ಬಳಸಿದ್ರು. ಇದು ಹೇಗೆ ಅಂತ ಅವರು ಪ್ರಶ್ನಿಸಿ ಅದನ್ನ ಕೋರ್ಟ್ ಅಂಗಳಕ್ಕೆ ತೆಗೆದುಕೊಂಡು ಹೋಗಿದ್ರು. ಇದೇ ವಿಷಯವಾಗಿ ಈಗ ಕೋರ್ಟ್ಗೆ ಹೋಗಿದ್ದಾರೆ. 1 ಕೋಟಿ ಪರಿಹಾರಕ್ಕೆ ಅವರು ಕ್ಲೈಮ್ ಮಾಡಿದ್ರು.